ಶರವಣ ಭವಾಯ ನಮಃ. ನಮಸ್ಕಾರ ವೀಕ್ಷಕರೇ, ರಾಶಿ ವಿಶೇಷ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಇವತ್ತು ಒಂದು ವಿಭಿನ್ನವಾಗಿರುವಂಥ ಒಂದು ವಿಚಾರದ ಬಗ್ಗೆ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏಕೆಂದರೆ ಮುಂದೆ ಬರೋ ದಿನಗಳಲ್ಲಿ ಇನ್ನೂ ಒಳ್ಳೆಯ ವಿಚಾರದ ಬಗ್ಗೆ ತಿಳಿಸ್ಕೊಡ್ತೇನೆ. ನಾವು ಈ ಎಪಿಸೋಡ್ನಲ್ಲಿ ಮಂಗಳವಾರ ಹುಟ್ಟಿದವರು ಹೇಗಿರ್ತಾರೆ, ಅವರ ವ್ಯಕ್ತಿತ್ವ, ಪ್ರೀತಿ, ಕೆಲಸ ಮತ್ತು ಹಣದ ಬಗ್ಗೆ ತಿಳ್ಕೊಳ್ಳೋಣ. ಮಂಗಳವಾರ ಹುಟ್ಟಿದವರಿಗೆ ಮಂಗಳ ಗ್ರಹದ ಪ್ರಭಾವ ಬಲವಾಗಿರುತ್ತೆ. ಧರ್ಮದಲ್ಲಿ ಮಂಗಳನು ಶಕ್ತಿಯ, ಧೈರ್ಯದ ಮತ್ತು ಯುದ್ಧದ ದೇವತೆ ಎಂದು ಗುರುತಿಸಲಾಗುತ್ತದೆ. ಇವರು ಆತ್ಮವಿಶ್ವಾಸದಿಂದ ಕೂಡಿದವರು, ಸ್ಪಷ್ಟ ಭಾಷಿಗಳು, ಕೆಲವೊಮ್ಮೆ ತೀವ್ರ ಪ್ರತಿಕ್ರಿಯೆ ನೀಡುವವರಾಗಿರ್ತಾರೆ. ವೈಜ್ಞಾನಿಕವಾಗಿ ನೋಡಿದರೆ ಮಂಗಳ ಗ್ರಹ ಆಕ್ಷನ್ ಮತ್ತು ಅಗ್ರೆಷನ್ನ ಗ್ರಹ ಅಂತ ಹೇಳ್ತಾರೆ. ಇನ್ನು ಮಂಗಳವಾರ ಹುಟ್ಟಿದವರ ವ್ಯಕ್ತಿತ್ವ ಲಕ್ಷಣಗಳನ್ನ ತಿಳ್ಕೊಳ್ಳೋದಾದರೆ, ಇವರು ಧೈರ್ಯವಂತರು, ನಿರ್ಧಾರಗಳನ್ನು ತಕ್ಷಣ ತೆಗೆದುಕೊಳ್ಳುವ ಶಕ್ತಿ ಹೊಂದಿರುತ್ತಾರೆ. ತಮಗೆ ನಂಬಿಕೆ ಇರುವ ವಿಷಯಗಳಿಗಾಗಿ ಹೋರಾಟ ಮಾಡುತ್ತಾರೆ. ಇವರು ಸ್ವತಂತ್ರ ಚಿಂತನೆ ಮಾಡ್ತಾರೆ. ಯಾವುದೇ ಒತ್ತಡ ಸಿಚುಯೇಷನ್ನಲ್ಲೂ ಕೂಡ ತಮ್ಮ ಲೈಫ್ನನ್ನು ಸಮರ್ಥಕವಾಗಿ ನಿರ್ವಹಿಸಬಲ್ಲವರಾಗಿರ್ತಾರೆ. ಇವರು ಒಬ್ಬ ವಾರಿಯರ್ ಥರ ಇರ್ತಾರೆ. ಆದರೂ ಕೆಲವು ಸಂದರ್ಭಗಳಲ್ಲಿ ಹೆಚ್ಚು ಕೋಪ, ಹೆಚ್ಚು ಸ್ಪರ್ಧಾತ್ಮಕ ಮನೋಭಾವ ಈ ವ್ಯಕ್ತಿತ್ವದ ಭಾಗವಾಗಿರಬಹುದು. ಇನ್ನು ಮಂಗಳವಾರ ಹುಟ್ಟಿದವರ ಉದ್ಯೋಗ ಮತ್ತು ಕೆಲಸದ ಶೈಲಿ ತಿಳ್ಕೊಳ್ಳೋದಾದರೆ, ಮಂಗಳವಾರ ಹುಟ್ಟಿದವರು ಸೈನಿಕ, ಪೊಲೀಸ್, ಕ್ರೀಡಾಪಟು, ಇಂಜಿನಿಯರ್, ಫೈರ್ ಫೈಟರ್, ಪೈಲಟ್ ಇಂತಹ ಶಕ್ತಿಯ ಬೇಸಿರುವ ಉದ್ಯೋಗಗಳಲ್ಲಿ ಬೆಳೆಯುತ್ತಾರೆ. ಇವರು ಟಾರ್ಗೆಟ್ ಒತ್ತಡದಲ್ಲೂ ಕೆಲಸ ಮಾಡೋದು ಇಷ್ಟಪಡುವವರಾಗಿರ್ತಾರೆ. ಸೆಲ್ಫ್ ಎಂಪ್ಲಾಯ್ಮೆಂಟ್ ಅಥವಾ ತಮ್ಮದೇ ಆದ ವ್ಯವಹಾರ ಆರಂಭಿಸುವ ಛಲ ಇವರು ತೋರಿಸಬಹುದು. ಅವರು ಒಮ್ಮೆ ಗುರಿ ಇಟ್ಟರೆ ಅದನ್ನು ತಲುಪದೇ ಎಂದರೆ ಶತಾಯಗತಾಯವಾಗಿ ಮುಕ್ತಾಯ ಮಾಡುತ್ತಾರೆ. ಇನ್ನು ಮಂಗಳವಾರ ಹುಟ್ಟಿದವರ ಪ್ರೀತಿ ಮತ್ತು ಸಂಬಂಧಗಳ ವಿಚಾರ ನೋಡೋದಾದರೆ, ಇವರು ಪ್ರೀತಿಯೂ ಕೂಡ ಇತರರಿಗಿಂತ ವಿಭಿನ್ನವಾಗಿರುತ್ತೆ. ಅವರ ಪ್ರೀತಿಯಲ್ಲಿ ಜಾಸ್ತಿ ಪ್ಯಾಷನ್ ಇರುತ್ತೆ, ಆದರೆ ಕೆಲವೊಮ್ಮೆ ಅದು ತೀವ್ರವಾಗಬಹುದು. ಇವರಿಗೆ ಸತ್ಯವಾಗಿರೋ ಸಂಬಂಧಗಳು ಬೇಕು. ಫೇಕ್ ಅಥವಾ ಡ್ರಾಮಾ ಇವರಿಗೆ ಇಷ್ಟವಿಲ್ಲ. ಒಮ್ಮೆ ನಂಬಿದರೆ ಜೀವನವನ್ನೇ ಕೊಡುವಷ್ಟು ಇಷ್ಟಪಡುತ್ತಾರೆ. ಆದರೆ ಮೋಸವಾಯಿತು ಅಂದರೆ ಅವ್ರು ವಾಪಸ್ ಬರೋ ಮಾತೇ ಇಲ್ಲ. ಇನ್ನು ಹಣದ ವಿಚಾರ ನೋಡೋದಾದರೆ, ಇವರು ಹಣದ ಬಗ್ಗೆ ಶಿಸ್ತಿನಿಂದಿರಬಹುದು. ಬೀದಿಯಲ್ಲಿ ಕಷ್ಟಪಟ್ಟು ದುಡಿದು ಯಶಸ್ಸು ಸಾಧಿಸಬಲ್ಲವರಾಗಿರ್ತಾರೆ. ರಿಸ್ಕ್ ತೆಗೆದು ಇನ್ವೆಸ್ಟ್ ಮಾಡೋದು ಇವರ ನೈಸರ್ಗಿಕ ಶಕ್ತಿಯಾಗಿರುತ್ತೆ. ಆದರೆ ಕೋಪದ ಮನಸ್ಥಿತಿಯಲ್ಲಿ ಹಣದ ನಿರ್ಧಾರ ತೆಗೆದುಕೊಳ್ಳಬಾರದು ಅನ್ನೋದು ತುಂಬ ಮುಖ್ಯ. ಮಂಗಳ ದೇವತೆ ಯುದ್ಧ ಮತ್ತು ಶಕ್ತಿ ಪ್ರತೀಕ. ಇವರ ಆರಾಧನೆಯು ಮಂಗಳವಾರದಲ್ಲಿ ಬರೋ ದೇವರು ಅಂದರೆ ಹನುಮಾನ್, ಸುಬ್ರಹ್ಮಣ್ಯ ಸ್ವಾಮಿಗೆ ಪೂಜೆ ಮಾಡಿದರೆ ತುಂಬ ಪ್ರಭಾವವಾಗಿರುತ್ತೆ. ಅದಕ್ಕೆ ಅವರಲ್ಲಿ ಶಕ್ತಿ, ಸಹನೆ, ನಿರ್ಧಾರಗಳ ಶಕ್ತಿ ಹೆಚ್ಚು ಇರುತ್ತೆ. ಧರ್ಮಶಾಸ್ತ್ರದ ಪ್ರಕಾರ ಇವರು ತಮ್ಮ ಬಾಳಲ್ಲಿ ಒಂದು ದೊಡ್ಡ ಹೋರಾಟದಿಂದ ಯಶಸ್ಸು ತಲುಪುವವರಾಗಿರ್ತಾರೆ. ಇನ್ನು ಮಂಗಳವಾರ ಹುಟ್ಟಿದವರಿಗೆ ಒಂದು ಸಂದೇಶ ಕೊಡೋದಾದರೆ, ಮಂಗಳವಾರ ಜನಿಸಿದವರು ತುಂಬ ಶಕ್ತಿಶಾಲಿಗಳಾಗಿದ್ದಾರೆ. ನೀವು ಧೈರ್ಯ, ಕಾರ್ಯಕ್ಷಮತೆ ಮತ್ತು ಸ್ವತಂತ್ರ ಚಿಂತನೆಯ ಪ್ರಾತಿನಿಧ್ಯದವರಾಗಿರ್ತೀರಿ. ಕೋಪವನ್ನು ನಿಯಂತ್ರಿಸಿ ದಯೆಯೊಂದಿಗೆ ಧೈರ್ಯವನ್ನು ಸಂಯೋಜಿಸಿದರೆ ನಿಮ್ಮ ಜೀವನ ಬಹುಮುಖ್ಯಮಯವಾಗಬಹುದು. ನೀವು ಒಬ್ಬ ವಾರಿಯರ್ ಥರ ಹೋರಾಟವನ್ನು ಗೆದ್ದವರಾಗಿರ್ತೀರಿ. ಸೋಲನ್ನು ಸಹ ಬೆದರಿಸಿದ ಶಕ್ತಿ ನಿಮ್ಮಲ್ಲಿದೆ. ನಿಮ್ಮ ಶಕ್ತಿ ಏನು ಅಂತ ನೀವು ತಿಳಿದುಕೊಂಡ್ರೆ ನೀವು ಯಶಸ್ಸಿನ ಹಾದಿಯಲ್ಲಿ ಅತಿ ಬೇಗ ತಲುಪಬಹುದು. ಈ ವಿಡಿಯೋದಲ್ಲಿ ಇಷ್ಟು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೂ ಈ ವಿಡಿಯೋನ ನಿಮ್ಮ ಮಂಗಳವಾರ ಹುಟ್ಟಿದವರ ಸ್ನೇಹಿತರಿಗೆ ಕಳಿಸ್ಕೊಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸ ವಿಚಾರದೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.